ಕರ್ನಾಟಕದಲ್ಲಿ ಸಹಕಾರ ಶಕ್ತಿ ಹೋರಾಟಕ್ಕೆ ಸಮಾಜ ಕಲ್ಯಾಣ ಸಚಿವರು ಇಲ್ಲಿ ಬರಬೇಕು ಬೇಡ ಪರವಾಗಿಲ್ಲ, ನಮ್ಮನ್ನು ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ, ನಾವು ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕಬೇಕು. ಆಗ ಸರ್ಕಾರ ನಮ್ಮ ಕಡೆ ತಿರುಗಿ ನೋಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಬಂದ ಪುಟ್ಟ ಹೋದ. ಸನ್ಮಾನ್ಯ ಆಯುಕ್ತರು ರಾಕೇಶ್ ಕುಮಾರ್ ಸರ್, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪನವರಿಗೆ ಫೋನಲ್ಲಿ ಮಾತನಾಡಿ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ದಲಿತರು ಜಮಾಯಿಸಿದ್ದಾರೆ, ಅವರು ಮೀಟಿಂಗ್ ಕರೀಲಿ, ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಅವನ್ನ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ. ಈ ವಾರದಲ್ಲಿ ನಾನು ಸಭೆ ಕರೆಯೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನನ್ನ ಹಂತದಲ್ಲಿ ಏನೆಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಆ ನಿಟ್ಟಿನಲ್ಲಿ ನಾನು ಕ್ರಮ ವಹಿಸ್ತೀನಿ, ನಮಗೆ ಸಹಕಾರವನ್ನ ಕೊಡಿ ಅಂತೇಳಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ನನ್ನ ಜೊತೆಗೂ ಕೂಡ ಮಾತನಾಡಿದ್ದಾರೆ. ರಾಜ್ಯದಲ್ಲೇ ಒಂದು ಸಭೆನ ಆಯೋಜಿಸಲಿಕ್ಕೆ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲ ಮುಖಂಡರಲ್ಲಿ ಕೋರ್ಕೊಳ್ಳೋದ್ರಿಂದ ತಮ್ಮಲ್ಲೇ ಒಂದು ಮಾತಾಡಿಕೊಂಡು ಒಂದಷ್ಟು ಹಿರಿಯ ಮುಖಂಡರು ಮಾತ್ರ ಸಭೆಗೆ ಬಂದರೆ ಬಹುಶಃ ನಾವು ಅದನ್ನು ಒಂದು ಪರಿಣಾಮಕಾರಿಯಾಗಿ ಯಾವ ರೀತಿಯಾಗಿ ನಮ್ಮ ಹಂತದಲ್ಲಿ ಏನೇನು ಅನುಷ್ಠಾನ ಮಾಡಬೇಕಾಗಿದೆ ಅದನ್ನು ಖಂಡಿತವಾಗ್ಲೂ ನಾವು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಕ್ರಮ ವಹಿಸ್ತೇವೆ. ಮೊನ್ನೆ ಸಚಿವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಈ ಒಂದು ಒಳ ಮೀಸಲಾತಿ ವಿಚಾರ ಆಗಿರ್ಬೋದು, ಮತ್ತು ಇನ್ನುಳಿದಂತಹ ನಮ್ಮ SCP TSP ಕಾಯ್ದೆಯಲ್ಲಿರುವಂಥ ಸಮಸ್ಯೆಗಳಾಗಿರ್ಬೋದು, ಅದನ್ನು ಖಂಡಿತವಾಗ್ಲೂ ಅದನ್ನು ಒಂದು ಹಂತಕ್ಕೆ ಒಂದೊಂದು ಸಮಸ್ಯೆಗಳಿರುವಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಕ್ರಮ ವಹಿಸ್ತೇವೆ ಅಂತಂದನ್ನು ಕೂಡ ಹೇಳಿದ್ದಾರೆ. ವಿಶೇಷವಾದ ಒಂದು ವಿಶೇಷ ಸಂಪುಟ ಸಭೆಯೂ ಕೂಡ, ಸಚಿವ ಸಂಪುಟ ಸಭೆಯೂ ಕೂಡ ಈ ಒಂದು 27ನೇ ತಾರೀಕು ಆಯೋಜಿಸಲಿಕ್ಕೆ ನಿರ್ದೇಶನವನ್ನು ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಸಭೆಗೆ ಈ ಒಂದು ಮಾಹಿತಿಯನ್ನು ತಾವು ಈಗಲೇ ನಮಗೆ ಮನವಿಯನ್ನು ಕೊಟ್ಟರೆ ನಾವು ಅದರ ಸಂಬಂಧಪಟ್ಟಂಥ ಪೂರಕ ಮಾಹಿತಿಯನ್ನು ಕೂಡ ನಾವು ನಮ್ಮ ಹಂತದಲ್ಲಿ ತಯಾರಿಸಿಕೊಂಡು ಆ ಸಭೆಯಲ್ಲಿ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಕೂಡ ಅನುವು ಆಗ್ತದೆ ಅಂತ ಹೇಳ್ತಾ ಈ ಒಂದು ಮನವಿನ ತಮ್ಮ ಮುಖಾಂತರ ತಮಗೆ ನನಗೆ ಕೊಟ್ಟರೆ ಬಹುಶಃ ಅದನ್ನು ಮಾನ್ಯ ಸಚಿವರ ಗಮನಕ್ಕೆ ನಾನು ಸಭೆಗೆ ಪೂರಕವಾಗಿ ಮಾಹಿತಿಯನ್ನು ತಯಾರಿಸಲಿಕ್ಕೆ ಅನುವು ಆಗ್ತದೆ ಅಂತ ಹೇಳಿಕೆ ಬಯಸ್ತೇನೆ. ಧನ್ಯವಾದಗಳು. ಈಗ ಮಾನ್ಯ ಆಯುಕ್ತರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು ಒಬ್ಬರು IAS ಅಧಿಕಾರಿ, ಅವರ ಇತಿಮಿತಿಯಲ್ಲಿ ಅವರು ಆದರೆ ನಮಗೆ ಹೋರಾಟಗಾರರಿಗೆ ಯಾವುದೇ ಇತಿಮಿತಿ ಇಲ್ಲ. ಸಂವಿಧಾನವೇ ನಮಗೆ ಫೈನಲ್ಲು. ಮಾದೇವಪ್ಪನವರು ಇಲ್ಲಿಗೆ ಬಂದು ಗೌರವ ಸಲ್ಲಿಸಬೇಕಾಗಿತ್ತು. ಆಯುಕ್ತರು ನಥಿಂಗ್ ಟು ಡು, ಅವ್ರದ್ದು ಯಾವುದೋ ರೋಲ್ ಇಲ್ಲ. ಸಚಿವರು ಅವರ ಅಧಿಕಾರದಲ್ಲಿ ಈಗ ಅವರು ಒಂದು ಮೀಟಿಂಗ್ ಅನ್ನ ಕೊಡಬೇಕು ಅಂತ ರಾಜ್ಯ ಸಂಚಾಲಕ ಗುರುಮೂರ್ತಿ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ಕೆಲವಾರು ಪ್ರಶ್ನೆಗಳನ್ನು ಮಾದೇವಪ್ಪನವರು ಇಡಬೇಕಾಗಿತ್ತು. ಅಂಬೇಡ್ಕರ್ ಕಾಲೇಜ್ ಸ್ಮಾರಕಗಳಲ್ಲಿ 3 ಜಿಲ್ಲೆ ಕೈ ಬಿಟ್ಟಿರೋದು, ಸ್ಮಾರಕ ಹೆಸರನ್ನು ಕೈ ಬಿಟ್ಟಿರೋದು, ಇವೆಲ್ಲದಕ್ಕೂ ನಮ್ಮ ಪ್ರತಿರೋಧ ಇದೆ. ಅದಕ್ಕೆ ಮಾನ್ಯ ಆಯುಕ್ತರು ಬಹಳ ಇತಿಮಿತಿಯಲ್ಲಿದ್ದಾರೆ. ದಯವಿಟ್ಟು ಸಚಿವರ ಜೊತೆ ನಮಗೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಸ್ಬೇಕು. ಇದನ್ನ ಹಗುರವಾಗಿ ತಗೋಬೇಡಿ. ಈಗ ಗುರುಮೂರ್ತಿಯವರ ಒಂದು ನಿರ್ಧಾರ ಏನಾದ್ರು ಆದ್ರೆ ಅಭಾಸ ಆಗುತ್ತೆ. ಎಲ್ಲ ವಿಧಾನಸೌಧ ಕಡೆ ಹೊರಟು ಅಭಾಸ ಆಗ್ತದೆ. ಇದು ಆಗದಾಗೆ ನೋಡ್ಕೊಳ್ಳುವಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ನಿಮ್ಮನ್ನು ನೋಡ್ತಿದ್ದಾರೆ. ನೀವು ನಮಗೆ ಆತ್ಮೀಯರು, ನೀವು ನಮ್ಮವರು. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಗಂಭೀರವಾಗಿ ನಾವು ಸಾಧ್ಯವಾದ ದಯವಿಟ್ಟು ಇಲ್ಲೇ ನಮ್ಮ ಸಮಾಧಾನಕ್ಕೆ ಅವ್ರ ಜೊತೆ ಇಲ್ಲೇ ಫೋನ್ನಲ್ಲಿ ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 2013ರಲ್ಲಿ SCP TSP ಈ ಯೋಜನೆಯನ್ನ ಜಾರಿಗೆ ತಂದ್ರು. ಏನು ಅಂತ ಹೇಳಿದ್ರೆ ವಾರ್ಷಿಕ ಬಜೆಟಿನ ಹಣದಲ್ಲಿ 24.10 ಹಣವನ್ನ ಮೀಸಲಿಡಬೇಕು ಅಂತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೆ ತಂದ್ರು. ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ಹಣವನ್ನ ಮೀಸಲಾಗಿಟ್ಟು ಆ ಹಣದಲ್ಲಿ SCP TSP ಕಾಯ್ದೆಯ 7 ಸಬ್ ಕ್ಲಾಸ್ D ಅನ್ನ ಇಟ್ಟಿದ್ರು. ಕಳೆದ ವರ್ಷ ದಲಿತ ಸಂಘರ್ಷ ಸಮಿತಿ ಮತ್ತಿತರ ಸಂಘಟನೆಗಳ ಎಲ್ಲ
ಮುಖಂಡರು ಹೋರಾಟಗಳನ್ನ ಮಾಡೋದ್ರ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರು SCP-TSP ಆಕ್ಟ್ 7 ಸಬ್ ಕ್ಲಾಸ್ ಡಿ ಅನ್ನ ರದ್ದುಪಡಿಸಿದ್ರು. ಅದೇ ರೀತಿ ಮುಂದುವರೆದು ಏನಾಯ್ತು ಅಂತ ಹೇಳಿದ್ರೆ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಮತ್ತೆ SCP-TSP ಆಕ್ಟ್ 7D ರದ್ದಾದ್ರೆ ಏನಂತೆ 7C ಅನ್ನ ನಾವು ಜಾರಿಗೆ ತರ್ತೀವಿ. ಅದ್ರ ಮೂಲಕ ನಾವು SCP-TSP ಹಣವನ್ನ ಬೇರೆ ಅನ್ಯ ಯೋಜನೆಗಳಿಗೆ ನಾವು ಬಳಸಬಹುದು ಅಂತಕ್ಕಂತ ಒಂದು ಕಾರಣವನ್ನ ಇಟ್ಕೊಂಡು ಅವರು 7C ಅನ್ನ ಜಾರಿಗೊಳಿಸಿದ್ರು. ಇವತ್ತು ನಾವು ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ SCP-TSP ಯೋಜನೆಯ ಈ ಆಕ್ಟ್ ನ ಕಾಯ್ದೆಯ 7 ಸಬ್ ಕ್ಲಾಸ್ C ಏನಿದೆ ಅದನ್ನ ತಕ್ಷಣವೇ ರದ್ದುಪಡಿಸಬೇಕು. ಮತ್ತೆ ಈ SCP-TSP ಯೋಜನೆಯ ಹಣವನ್ನ ಕಳೆದ ಬಾರಿ 42,000 ಕೋಟಿ ಹಣವನ್ನ ಮೀಸಲಾಗಿಟ್ಟಿದ್ರು. ಅದರಲ್ಲಿ 25,000 ಕೋಟಿ ಹಣವನ್ನ ಅನ್ಯ ಯೋಜನೆಗಳಿಗೆ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ರು. ಅದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸಿದ್ವಿ. ಆಗ ಸನ್ಮಾನ್ಯ ಶ್ರೀ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಾದೇವಪ್ಪನವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಈ SC ST ಫಲಾನುಭವಿಗಳಿದ್ದಾರೆ, ಅದಕ್ಕೆ ಈ ಹಣವನ್ನ ನಾವು ಬಳಸ್ತೀವಿ ಅಂತ ಹೇಳಿದ್ರು. ಇವತ್ತು ಅವ್ರಿಗೇನಾದ್ರೂ ಒಂದು ಪಾರದರ್ಶಕತೆ ಅವರು ಇಡೀ ನಾಡಿನ ಜನರಿಗೆ ಹೇಳ್ಬೇಕು ಅನ್ನೋದಾದ್ರೆ ಅವರು 25,000 ಕೋಟಿ ಹಣವನ್ನ ಪ್ರಾಮಾಣಿಕವಾಗಿ ಸದ್ಬಳಕೆ ಮಾಡಿದ್ರೆ ಅವರು ಶ್ವೇತ ಪತ್ರವನ್ನ ಹೊರಡಿಸಬೇಕಾಗುತ್ತೆ. ಅವರು ಇಲ್ಲದೆ ಹೋದ್ರೆ ಅವರು ಹಣವನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅದು ಜಗಜ್ಜಾಹೀರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೇನೆ ಈ ಬಾರಿಯೂ ಕೂಡ ಕಳೆದ ಬಾರಿ 42,000 ಕೋಟಿಯನ್ನ ಮೀಸಲಾಗಿಟ್ಟಿದ್ರು SCP-TSP ಯೋಜನೆ ಅಡಿನಲ್ಲಿ. ಈ ಸಾರಿ 2,000 ಕೋಟಿಯನ್ನ ಜಾಸ್ತಿ ಮಾಡಿ 44,000 ಕೋಟಿ ಹಣವನ್ನ ಇವತ್ತು SCP-TSP ಯೋಜನೆ ಅಡಿಯಲ್ಲಿ ಅವರು ಮೀಸಲಾಗಿಟ್ಟಿದ್ದಾರೆ. ಆದ್ರೆ ಘೋಷಣೆಯಾಗಿ ಕೆಲವೇ ಗಂಟೆಗಳಲ್ಲಿ 15,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಇವರು ಡೈವರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಈ ತಳ ಸಮುದಾಯಗಳ ಬಗ್ಗೆ ಒಂದು ಗೌರವ, ಬದ್ಧತೆ, ಕಾಳಜಿ ಇದೆಯಾ ಅಂತಕ್ಕಂಥದ್ದು ನಾವು ಅವರಿಗೆ ಕೇಳ್ತಕ್ಕಂತ ಒಂದು ಪ್ರಶ್ನೆ. ಇವತ್ತು ಅವರು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ. ದಯಮಾಡಿ 15,000 ಕೋಟಿ ಏನು ಈಗ ತಗೊಂಡಿದ್ದಾರೆ, ಡೈವರ್ಟ್ ಮಾಡಿದ್ದಾರೆ, ಅದನ್ನ ಇಮಿಡಿಯೇಟ್ ವಾಪಸ್ಸು ಅವರು SCP-TSP ಯೋಜನೆಗೆ ವಾಪಸ್ ಕೊಡಬೇಕು. ಆ 44,000 ಕೋಟಿ ಹಣವನ್ನ ಈ ದಲಿತರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅದನ್ನ ಸದ್ವಿನಿಯೋಗ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೇನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 70ರ ದಶಕದಲ್ಲಿ ಕಟ್ಟಿ ಇಡೀ ನಾಡಿನಲ್ಲಿ ಒಂದು ಸಂಚಲನವನ್ನ ಮೂಡಿಸಿ ಆಳುವ ಸರ್ಕಾರಗಳ ಎದೆಗಳನ್ನೇ ನಡಗಿಸಿದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ನಾಡಿನ ಕೇರಿಗಳಿಗೆ ದಲಿತ ಸಂಘರ್ಷ ಸಮಿತಿಯನ್ನ ತಗೊಂಡೋಗಿ ದಲಿತರಲ್ಲಿ ಒಂದು ಹೋರಾಟದ ಕಿಚ್ಚನ್ನ, ಒಂದು ಸ್ವಾಭಿಮಾನದ ಪ್ರಜ್ಞೆಯನ್ನ, ಸಮಾನತೆಯ ಒಂದು ಅಣತೆಯನ್ನ ಹಚ್ಚಿದಂತವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಆ ಮೂಲಕ ದಲಿತರಲ್ಲಿ ಇವತ್ತು ಒಂದು ಸ್ವಾಭಿಮಾನವನ್ನ ತಂದುಕೊಟ್ಟಂತವ್ರು ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸರ್ಕಾರ ಘೋಷಣೆ ಮಾಡಬೇಕು. ಮತ್ತೆ ಅವರ ಜೂನ್ 9 ಹುಟ್ಟು ಹಬ್ಬ ದಿನ ಏನಿದೆ ಅದನ್ನ ರಜಾರಹಿತ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಹಾಗೇನೆ ಬಹಳ ಪ್ರಮುಖವಾಗಿ ಈಗಾಗಲೇ ಸರ್ಕಾರ 56,432 ಹುದ್ದೆಗಳನ್ನ ನಾನು ತುಂಬುತ್ತೀನಿ ಅಂತ ಏನು ಘೋಷಣೆ ಮಾಡಿದೆ, ಆ ತುಂಬುವಂತ ಸಂದರ್ಭದಲ್ಲಿ ಈಗಾಗಲೇ ನಿಗದಿಪಡಿಸಿರ್ತಕ್ಕಂಥ ರೋಸ್ಟರ್ ಬಿಂದುಗಳನ್ನ ಸರಿಪಡಿಸಿ ನೀವು ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಆ ನಂತರದಲ್ಲಿ ನೀವು ಅಪಾಯಿಂಟ್ಸ್ ಮಾಡಿದ್ರೆ ಅದು ಬಹಳ ಆರೋಗ್ಯಕರವಾದಂತಹ ಬೆಳವಣಿಗೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ವೇಳೆ ಸಿದ್ದರಾಮಯ್ಯನವರಾಗಿರ್ಲಿ, ಮಾದೇವಪ್ಪನವರಾಗಿರ್ಲಿ ಇದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡ್ರೆ ಈ ನಾಡಿನ ದಲಿತರು ಅವರನ್ನ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಎಂ ಗುರುಮೂರ್ತಿ ಶಿವಮೊಗ್ಗ, ಹಾಗೇನೆ ಇಡೀ ರಾಜ್ಯದ 31 ಜಿಲ್ಲೆಗಳ 7 ಜಿಲ್ಲೆಗಳಲ್ಲಿ ಅಂಬೇಡ್ಕರ್ ಅವರು 10 ಗ್ರಾಮಗಳಿಗೆ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅದರ ಜ್ಞಾಪಕಾರ್ಥ ಸ್ಮಾರಕಗಳನ್ನ ಮಾಡಬೇಕು ಅಂತ ಹೇಳಿ ನಾವು ಹಿಂದೆ ಶ್ರೀಧರ್ ಕಲ್ವೀರ್ ಸರ್ ನಾವು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ವಿ. ಈಗ ಸ್ಮಾರಕಗಳು ಈಗಾಗಲೇ ಮಂಜೂರಾಗಿದೆ. ಬಟ್ ನಾವೇನ್ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು 20,000 ಕೋಟಿ
20 ಕೋಟಿ ತಲಾ ಒಂದೊಂದು ಸ್ಮಾರಕಕ್ಕೆ 20 ಕೋಟಿ ಮತ್ತೆ 9 ಎಕರೆ ಸರ್ಕಾರಿ ಜಮೀನನ್ನ ಹೆಚ್ಚುವರಿಯಾಗಿ ಸರ್ಕಾರ ಮಂಜೂರು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಎಂ ಗುರುಮೂರ್ತಿ, ಶಿವಮೊಗ್ಗ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ.